ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇವತ್ತು ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ದಿನ ಆಗಿರುವಂಥದ್ದು. ಏನಾಗತ್ತೆ ಅನ್ನೋದನ್ನ ಒಂದು ಕಡೆ ಕಾದು ಕುಳಿತಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಮುಡಾ ತೀರ್ಪು ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇಂದು ಸಚಿವರಿಗೆ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆಯನ್ನ ನೀಡಿದ್ದಾರಂತೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಮುಂದಿನ ನಿರ್ಧಾರಗಳ ತೀರ್ಮಾನ ಆಗಬೇಕು. ಹೀಗಾಗಿ ಸಲಹೆ ನೀಡೋದಕ್ಕೆ ಸಚಿವರಿಗೆ ಬೆಂಗಳೂರಿನಲ್ಲಿ ಇರುವಂತೆ ಸೂಚಿಸಿದ್ದಾರೆ. ಒಂದು ವೇಳೆ ತೀರ್ಪು ನಿರಾಳವಾದರೆ ಯಾವ ರೀತಿಯ ನಡೆ ಅನುಸರಿಸಬೇಕು ಅಂತ ಚರ್ಚಿಸಲಿದ್ದಾರೆ. ಈ ಮೂಲಕ ಸಿಎಂ ಮುಂದಿನ ಹೋರಾಟಕ್ಕೆ ಸಜ್ಜಾಗಲಿದ್ದಾರೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ನಮ್ಮ ಪರ ತೀರ್ಪು ಬಂದೇ ಬರುತ್ತೆ. ಎಲ್ಲ ಆರೋಪಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಸಿಎಂ ಪ್ರಭಾವ ಬಳಸಿರೋದರ ದಾಖಲೆಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದೇವೆ. ಸಿಎಂ ವೈಟ್ನರ್ ಹಾಕಿದ ದಾಖಲೆ ಕೋರ್ಟ್ಗೆ ಯಾಕೆ ಸಲ್ಲಿಸಿಲ್ಲ? ಇದರಲ್ಲೇ ಸಿಎಂ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಹೋರಾಟ ಕಂಡು ದಾಸ ಭಾವುಕನಾಗಿದ್ದಾನೆ. ದರ್ಶನ್ ಹೊರ ತರೋದಕ್ಕೆ ಕಷ್ಟಪಡ್ತಾ ಇರುವ ವಿಜಯಲಕ್ಷ್ಮಿ ಪದೇ ಪದೇ ಬೆಂಗಳೂರಿನಿಂದ ಬಳ್ಳಾರಿಗೆ ಓಡಾಡ್ತಾ ಇದ್ದಾರೆ. ಒಂದೆಡೆ ದರ್ಶನ್ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಕೋರ್ಟ್ ವಕೀಲರು ಅಂತ ಓಡಾಡ್ತಾ ಇದ್ದಾರೆ. ಮತ್ತೊಂದೆಡೆ ಸಿಕ್ಕ ದೇಗುಲಗಳಿಗೆ ಅಲಿದಾಡಿ ಪತಿಗಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೆನೆದಂತಹ ದಾಸ ಭಾವುಕನಾಗಿದ್ದಾನಂತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಯುವ ದಸರಾಗೆ ಇವತ್ತು ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಸಂಜೆ 5 ಗಂಟೆಗೆ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ನಟ ಶ್ರೀಮುರಳಿ, ನಟಿ ರುಕ್ಮಿಣಿ ವಸಂತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ರೆ ಇವತ್ತಿನಿಂದ 8 ದಿನಗಳ ಕಾಲ ಯುವ ದಸರಾ ಸಂಭ್ರಮ ಮನೆ ಮಾಡಲಿದೆ. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿನಿತ್ಯ ಮನರಂಜನೆ ಹಬ್ಬ ನಡೀಲಿಕ್ಕಿದೆ. ದಸರಾದ ಪ್ರಮುಖ ಆಕರ್ಷಣೆಯಾಗಿರುವ ಯುವ ದಸರಾ ಕಾರ್ಯಕ್ರಮದ ವೇದಿಕೆ ಸ್ಥಳ ಬದಲಾವಣೆಯಾಗಿದೆ. ಮೈಸೂರಿನ ಹೊರವಲಯದ ಉತ್ತನಹಳ್ಳಿ ಬಳಿ ವೇದಿಕೆ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಬಾರಿ ಉತ್ತನಹಳ್ಳಿ ಬಳಿ ನಡೆಯಲಿದೆ. ನಗರದೊಳಗೆ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಸ್ಥಳ ಬದಲಾವಣೆ ಮಾಡಲಾಗಿದೆ. ಸುಮಾರು 100 ಎಕರೆ ಜಾಗದಲ್ಲಿ ಯುವ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 150 ಅಡಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗ್ತಾ ಇದೆ. ಈ ಬಾರಿ ಯುವ ದಸರಾ ಕಾರ್ಯಕ್ರಮಕ್ಕೆ ಸಂಗೀತ ದಿಗ್ಗಜರು ಆಗಮಿಸಲಿಕ್ಕಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್ ಸಂಗೀತ ನಿರ್ದೇಶಕರು ಭಾಗಿಯಾಗಲಿಕ್ಕಿದ್ದಾರೆ. ಅಕ್ಟೋಬರ್ 6ನೇ ತಾರೀಕಿಂದ 10ನೇ ತಾರೀಕಿನವರೆಗೆ ಯುವ ದಸರಾ ನಡೀಲಿಕ್ಕಿದೆ. ಹಿರಿಯ ಸಂಗೀತ ನಿರ್ದೇಶಕ ಇಳಿಯರಾಜ AR ರೆಹಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಮೊದಲ ದಿನ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್ ಅವರಿಂದ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಆಗಸ್ಟ್ 7ನೇ ತಾರೀಕು KGF ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸ್ರೂರ್, ಆಗಸ್ಟ್ 8ನೇ ತಾರೀಕು ಬಾಲಿವುಡ್ ಗಾಯಕ ಬಾದ್ಶಾ, ಆಗಸ್ಟ್ 9ನೇ ತಾರೀಕು AR ರೆಹಮಾನ್ ಹಾಗೂ ಆಗಸ್ಟ್ 10ನೇ ತಾರೀಕು ಸಂಗೀತ ದಿಗ್ಗಜ ಇಳಿಯರಾಜ ಸಂಗೀತ ಕಾರ್ಯಕ್ರಮವನ್ನು ಅಕ್ಟೋಬರ್ 10ನೇ ತಾರೀಕು ನಡೆಸಲಿಕ್ಕಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬಸವನ ಬಾಗೇವಾಡಿ, ತಿಕೋಟ, ನಿಡಗುಂದಿ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆ, ಅಂಗಡಿಗಳು ಜಲಾವೃತವಾಗಿದೆ. ರಸ್ತೆಗಳೆಲ್ಲ ನದಿಯಂತಾಗಿದೆ. ಮನೆಯಲ್ಲಿನ ನೀರು ಹೊರ ಹಾಕೋದಕ್ಕೆ ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಇನ್ನು ಮಾಜಿ ಸಚಿವ ಮುನಿರತ್ನ ಅವರನ್ನ ಬಾಡಿ ವಾರಂಟ್ ಮೇಲೆ SIT ವಶಕ್ಕೆ ಕೇಳಿ 42ನೇ ACMM ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದೆ. ಇವತ್ತು 42ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು SIT ಬಹುತೇಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪಡೆದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಸಮಯ ಬಂದಾಗ ನಾನು ಎಲ್ಲವನ್ನು ಹೇಳ್ತೀನಿ ಅಂತ KMF ಅಧ್ಯಕ್ಷ ಭೀಮಾ ನಾಯಕ್, JDS ಶಾಸಕ ನೇಮಿರಾಜ್ ನಾಯಕ್ ಹೆಸರು ಹೇಳದೆ ಟಾಂಗ್ ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ನಾನು ಮಾಲವಿ ಜಲಾಶಯಕ್ಕೆ ನೀರು ತುಂಬಿಸೋ ಕೆಲಸ ಮಾಡಿದ್ದೇನೆ, ಆದರೆ ವಿಪಕ್ಷದವರು ನಾನು ಮಾಲವಿ ಜಲಾಶಯದ ಗೇಟ್ ಕಿತ್ತಾಕಿದೆ ಅಂತ ಆರೋಪಿಸಿದ್ದಾರೆ.
ನಾನು ಕ್ಷೇತ್ರದ ಜನತೆಗೆ ನೀರು ಕೊಡೋ ಕೆಲಸ ಮಾಡಿದ್ದೇನೆ ಹೊರತು ರೈತರಿಗೆ ಸಮಸ್ಯೆ ಆಗುವ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿದರು. ಅಭಿವೃದ್ಧಿ ಮಾಡಿ ತೋರಿಸ್ರಿ. ನಾನೇನಿನ್ನ ಒಂದೂವರೆ ವರ್ಷ ಏನು ಮಾತಾಡಿಲ್ಲ. ಅವ್ರ ಹಗರಣಗಳು 30%, 40%, ಏನು ಚೆಕ್ ಡ್ಯಾಮ್ಗಳಲ್ಲಿ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ. ನಾನೇನು ಮಾತಾಡೋಕ್ಕೆ ಹೋಗಲ್ಲ. ನಾನಿನ್ನ ಯಾವುದೂ ಕೂಡ ನಾನು ಅದ್ರ ಬಗ್ಗೆ ನಾನು ಚಕರೆತ್ತಿಲ್ಲ. ಪಿಕ್ಚರ್ ಬಾಕಿಯೇ ನಾನು ತೋರಿಸ್ತೀನಿ. ಮುಂದಿನ ಗೆದ್ದಿದ್ದಾರೆ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ನಾನೇನಿನ್ನ ಒಂದೂವರೆ ವರ್ಷ ಏನು ಮಾತಾಡಿಲ್ಲ. ಅವ್ರ ಹಗರಣಗಳು 30%, 40%, ಏನು ಚೆಕ್ ಡ್ಯಾಮ್ಗಳಲ್ಲಿ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ. ನಾನೇನು ಮಾತಾಡೋಕ್ಕೆ ಹೋಗಲ್ಲ. ನಾನಿನ್ನ ಯಾವುದೂ ಕೂಡ ನಾನು ಅದ್ರ ಬಗ್ಗೆ ನಾನು ಚಕರೆತ್ತಿಲ್ಲ. ಪಿಕ್ಚರ್ ಬಾಕಿಯೇ ನಾನು ತೋರಿಸ್ತೀನಿ ಮುಂದೆ. ನದಿಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಡೆಗಟ್ಟುವುದಕ್ಕೆ ವಿನೂತನ ಪ್ರಯೋಗವನ್ನು ನಡೆಸಲಾಗಿದೆ. ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯಿಂದ ಹೊಸ ಕ್ರಮ ಕೈಗೊಳ್ಳಲಾಗಿದೆ. ಪಟ್ಟಣದಿಂದ ಹೋಗಿ ಲಕ್ಷ್ಮಣ ತೀರ್ಥ ನದಿಗೆ ಸೇರ್ತಾ ಇದ್ದ ಪ್ಲಾಸ್ಟಿಕ್ ತ್ಯಾಜ್ಯ ತಡೆಯುವುದಕ್ಕೆ ಕೆರೆಯೊಳಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಕೆಯನ್ನ ಮಾಡಲಾಗಿದೆ. ಇದು ಪ್ಲಾಸ್ಟಿಕ್ ಪದಾರ್ಥಗಳನ್ನು ತಡೆದು ನಿಲ್ಲಿಸುತ್ತೆ. ಹೀಗಾಗಲೇ ಸಾವಿರಾರು ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹವಾಗಿದ್ದು ಈ ತ್ಯಾಜ್ಯವನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗ್ತಾ ಇದೆ. ಕ್ಲೀನ್ ಕೂರ್ಗ್ ಸಂಸ್ಥೆಯ ಸಹಯೋಗದಲ್ಲಿ ವಿನೂತನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೋಲಾರದ ಆರ್ಟಿಒ ಕಚೇರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ದಿಢೀರ್ ಭೇಟಿಯನ್ನು ನೀಡಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆಯಂತೆ. ಒಂದೇ ನೋಂದಣಿಯಲ್ಲಿ ಎರಡೆರಡು ವಾಹನಗಳ ಓಡಾಟ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನಗಳು ನಿಯಮ ಬಾಹಿರವಾಗಿ ಓಡಾಡ್ತಾ ಇವೆ. ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಕಿಡಿಕಾರಿದರು. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲೂ ಕೂಡ ಶಾಸಕರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಸಮಗ್ರ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಲಾರಿ ಕೆಎಸ್ಆರ್ಟಿಸಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಸೀಗೆತೋಡು ಬಳಿ ನಡೆದಿದೆ. ಮೈಸೂರಿನಿಂದ ವಿರಾಜಪೇಟೆಗೆ ಬರ್ತಾ ಇದ್ದ ಬಸ್ ಅಪಘಾತಕ್ಕೊಳಗಾಗಿದೆ. ಬಸ್ ಚಾಲಕ ಸಂತೋಷ್ ಕಾಲಿಗೆ ಗಂಭೀರ ಗಾಯವಾಗಿದ್ದು 5 ಪ್ರಯಾಣಿಕರು ಕೂಡ ಗಾಯಗೊಂಡಿದ್ದಾರೆ. ಅಪಘಾತದ ದೃಶ್ಯ ಕಾರ್ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವತ್ತು ಮತ್ತು ನಾಳೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿಕ್ಕಿದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:30ವರೆಗೂ ವಿದ್ಯುತ್ ವ್ಯತ್ಯಯ ಆಗುತ್ತೆ. ತುರ್ತು ನಿರ್ವಹಣಾ ಕೆಲಸದಿಂದ ವಿದ್ಯುತ್ ವ್ಯತ್ಯಯ ಆಗಲಿಕ್ಕಿದೆ. ಹಳೆಹಳ್ಳಿ, ಮಾರ್ಗೊಂಡನಹಳ್ಳಿ, ಗವಿಗುಡಿ, ಕಲ್ಕೆರೆ ರೋಡ್, ಬೈರತಿ ಗ್ರಾಮ, ಕೆಆರ್ಸಿ ಬಸ್ ನಿಲ್ದಾಣ, ಕ್ಯಾಲಸನಹಳ್ಳಿ, ಪೂರ್ವಾಂಕರ ಅಪಾರ್ಟ್ಮೆಂಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿಕ್ಕಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ. ವೀಕ್ಷಕರೇ, ಇವತ್ತು ಪ್ರಾಸಿಕ್ಯೂಷನ್ ಡೇ. ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್. ಬಿಗ್ ಡಿಸೈಡಿಂಗ್ ಡೇ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಂತೂ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗತ್ತೆ? ಇವತ್ತು ಮಂಗಳವಾರ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಬೆಂಗಳೂರಿನಲ್ಲೇ ಎಲ್ಲಾ ಸಚಿವರು ಇರಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಏನಾಗತ್ತೆ, ಮುಂದಿನ ನಡೆ ಏನಿರುತ್ತೆ? ಸಿದ್ದರಾಮಯ್ಯ ಅವರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಕೇಸ್ನ ನಿರಂತರ ಫಾಲೋ ಅಪ್ ಕೊಡ್ತಾ